ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಪತ್ರಿಕೆ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಇದರಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನಷ್ಟು ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಭಾಗ ಎ ಯಲ್ಲಿ ಬರುವಂಥ ಪ್ರಶ್ನೆಗಳು, ವಿಭಾಗ ಬಿ ಯಲ್ಲಿ ಬರುವಂಥ ಪ್ರಶ್ನೆಗಳು, ವಿಭಾಗ ಸಿ ಯಲ್ಲಿ ಬರುವಂಥ ಪ್ರಶ್ನೆಗಳು. ಇವಿಷ್ಟು ಪ್ರಶ್ನೆಗಳ ಸರಿಯಾಗಿ ಅಭ್ಯಾಸವನ್ನು ಮಾಡಿದರೆ ನಿಮಗೆ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನೀವು ಒಳ್ಳೆಯ ಅಂಕಗಳ ಜೊತೆಗೆ ನೀವು ಪಾಸಾಗ್ತೀರಾ. ಅದರಿಂದ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ. ವಿಭಾಗ ಎ ಯಲ್ಲಿ ಸಾಮಾಜಿಕ ಸಮಸ್ಯೆಯ ಅರ್ಥವನ್ನು ನೀಡಿರಿ. 2. ಸಾಂಸ್ಕೃತಿಕ ಹಿಂಬೀಳುವಿಕೆ ಎಂದರೇನು? 3. ಕೌಟುಂಬಿಕ ವಿಘಟನೆ ಎಂದರೇನು? 4. ವಿವಾಹ ವಿಚ್ಛೇದನ ಎಂದರೇನು? 5. ಅಪರಾಧವನ್ನು ವ್ಯಾಖ್ಯಾನಿಸಿ. 6. ಬಾಲಾಪರಾಧಿ ಎಂದರೆ ಯಾರು? 7. ಬಾಲಶ್ರಮದ ವ್ಯಾಖ್ಯೆಯನ್ನು ನೀಡಿರಿ. 8. ಪ್ರತಿಪ್ರೇಕ್ಷಣ ಎಂದರೇನು? 9. ಮಕ್ಕಳ ದುಡಿತಕ್ಕೆ ಸಂಬಂಧಿಸಿದ ಯಾವುದಾದರೂ 2 ಕಾರಣಗಳನ್ನು ನಮೂದಿಸಿ. 10. ವೃದ್ಧಾಪ್ಯಶಾಸ್ತ್ರ ಎಂದರೇನು? ವಿಭಾಗ ಬಿ ಯಲ್ಲಿ ಬರುವಂತಹ ಪ್ರಶ್ನೆಗಳು: ಸಾಮಾಜಿಕ ಸಮಸ್ಯೆಯ ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕೌಟುಂಬಿಕ ವಿಘಟನೆಯ ವೈಯಕ್ತಿಕ ಅಂಶಗಳನ್ನು ಚರ್ಚಿಸಿ. ಅಪರಾಧವನ್ನು ತಡೆಗಟ್ಟುವ ಕ್ರಮಗಳನ್ನು ವಿವರಿಸಿ. ಬಾಲಾಪರಾಧದ ಯಾವುದಾದರೂ 4 ಕಾರಣಗಳನ್ನು ಗುರುತಿಸಿ. ಸಾಮಾಜಿಕ ವಿಘಟನೆ ಮತ್ತು ಸಾಮಾಜಿಕ ಸಮಸ್ಯೆಗಳ ನಡುವಿನ ಪರಿಕಲ್ಪನಾತ್ಮಕ ಸಂಬಂಧಗಳನ್ನು ವಿವರಿಸಿ. ಮಕ್ಕಳ ದುಡಿತದ ಪರಿಣಾಮಗಳೇನು? ವೃದ್ಧಾಪ್ಯ ಸಮಸ್ಯೆಯ ಸ್ವರೂಪವನ್ನು ವಿವರಿಸಿ. ಇದು ವಿಭಾಗ ಬಿ ಯಲ್ಲಿ ಕೇಳುವಂತಹ ಪ್ರಶ್ನೆಗಳು. ಇನ್ನು ಬರುವಂಥದ್ದು ವಿಭಾಗ ಸಿ ಯಲ್ಲಿ ಬರುವಂತಹ ಪ್ರಶ್ನೆಗಳು: ಸಾಮಾಜಿಕ ಸಮಸ್ಯೆಗಳ ವಿವಿಧ ತಾತ್ವಿಕ ವಿಧಾನಗಳನ್ನು ವಿವರಿಸಿ. ವಿವಾಹ ವಿಚ್ಛೇದನೆಯ ದುಷ್ಪರಿಣಾಮಗಳನ್ನು ವಿವರಿಸಿ. ಶಿಕ್ಷೆಯ ಸಿದ್ಧಾಂತಗಳನ್ನು ವಿವರಿಸಿ. ಅಪರಾಧಗಳಿಗೆ ಕಾರಣಗಳೇನು? ಸಂಕ್ಷಿಪ್ತವಾಗಿ ವಿವರಿಸಿ. ಬಾಲಕಾರ್ಮಿಕರು ಎಂದರೆ ಯಾರು? ಬಾಲಕಾರ್ಮಿಕರಿಗಿರುವ ಶಾಸನಾತ್ಮಕ ಕ್ರಮಗಳನ್ನು ಚರ್ಚಿಸಿ. ವೃದ್ಧರ ಸಮಸ್ಯೆಗಳನ್ನು ವಿವರಿಸಿ ಎನ್ನುವಂಥದ್ದು ಇವಿಷ್ಟು ವಿಭಾಗ ಸಿ ಯಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ. ಇನ್ನು ನಾವು ಇದರಲ್ಲಿ ನಾವು ನೋಡಿದರೆ ಸಾಮಾಜಿಕ ಸಮಸ್ಯೆಯ ಅರ್ಥವನ್ನು ನೀಡಿರಿ ಅಂತ ಕೇಳಿದ್ದಾರೆ. ಸಾಮಾಜಿಕ ಸಮಸ್ಯೆಯ ಅರ್ಥವನ್ನು ನಾವು ಮೊದಲಿಗೆ ತಿಳಿತಾ ಹೋಗುವ. ಸಾಮಾಜಿಕ ಸಮಸ್ಯೆಯ ಅರ್ಥ ಏನು? ಸಾಮಾಜಿಕ ಸಮಸ್ಯೆ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಸಮಸ್ಯೆ. ಮಾನವನ ಇತಿಹಾಸದ ಆರಂಭದಿಂದ ಹಿಡಿದು ಈಗಿನ ಸ್ಥಿತಿಯವರೆಗೆ ಒಂದು ನೋಟ ಹರಿಸಿದಾಗ, ಅಲ್ಲೆಲ್ಲ ಕಡೆ ನಾವು ನೋಡಿದಾಗ ಜೀವನದಲ್ಲಾಗುತ್ತಿರುವ ಅದ್ಭುತ ಬದಲಾವಣೆಗಳು, ಬೆಳವಣಿಗೆಗಳು, ಸಾಧನೆಗಳು ನಮ್ಮ ಗಮನವನ್ನು ಸೆಳೆಯುತ್ತದೆ. ಆಧುನಿಕ ಯುಗಕ್ಕೆ ಆತ ಕಾಲಿಸಿದ ನಂತರವಂತೂ ಮಾನವ ಸಮಾಜದಲ್ಲಾದ ಮಾರ್ಪಾಡುಗಳು ಈ ಹಿಂದಿನ ಎಲ್ಲ ಭವಿಷ್ಯ ನಿರೀಕ್ಷೆಗಳನ್ನು ಬುಡಮೇಲು ಮಾಡಿದೆ. ಮಾನವ ಸಾಮರ್ಥ್ಯದ ಅಗಾಧತೆಯನ್ನು ಅಳೆಯುವುದೇ ದುಸ್ತರವೆನ್ನುವಂತಹ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ. ಮಾನವ ಸಮಾಜದ ಇಂತಹ ಮುನ್ನಡೆಯ ಜೊತೆಗೆ ಮಾನವ ಸಮಾಜ ಇಂದು ಎದುರಿಸಬೇಕಾಗಿರುವ ಸಮಸ್ಯೆಗಳು ಹೆಚ್ಚುತ್ತಿದೆ. ಮಾನವ ಸಮಾಜವು ಪರಿವರ್ತನೆಯ ಒಂದೊಂದು ಮಜಲುಗಳನ್ನು ದಾಟುತ್ತಿದ್ದಂತೆ ಅಥವಾ ಹುಟ್ಟು ಹಾಕುತ್ತಿದ್ದಂತೆ ಹೊಸ ಬಗೆಯ ಸವಾಲುಗಳು ಎದುರಾಗುತ್ತಿದೆ. ಹಳೆಯ ಸಮಸ್ಯೆಗಳು ಹೊಸ ರೂಪದಲ್ಲಿ ಕೂಡ ಕಾಡತೊಡಗಿದೆ. ಆದ್ದರಿಂದ ಸಾಮಾಜಿಕ ಪರಿವರ್ತನೆ ಮತ್ತು ಪ್ರಗತಿ ಇವು ಸಮಾಜದ ಮುನ್ನಡೆಯ ಒಂದು ಮುಖವನ್ನು ಬಿಂಬಿಸುವುದಿದ್ದರೆ, ಸಾಮಾಜಿಕ ಸಮಸ್ಯೆ ಮತ್ತು ವಿಘಟನೆಗಳು ಇದೇ ಸಮಾಜದ ಇನ್ನೊಂದು ಮುಖದತ್ತ ಬೆಳಕು ಹರಿಸುತ್ತದೆ.
ಮಾತ್ರವಲ್ಲ, ಇಂತಹ ಸಮಸ್ಯೆಗಳಿಂದ ಮುಕ್ತವಾದ ಸಮಾಜವೇ ಇಲ್ಲವೆಂಬ ಸತ್ಯ ನಮ್ಮನ್ನು ಬೆರಗುಗೊಳಿಸುತ್ತದೆ. ಸಾಮಾಜಿಕ ಸಮಸ್ಯೆ ಆ ಅರ್ಥವನ್ನು ಬರೀಲಿಕ್ಕೆ ಹೇಳಿದಾಗ ನಾವು ಅದರ ಅರ್ಥದ ಜೊತೆಗೆ ಅದರ ವ್ಯಾಖ್ಯೆಯನ್ನು ಕೂಡ ಬರೀಬೇಕಾಗ್ತದೆ. ಆಗ ಒಳ್ಳೆಯ ಅಂಕಗಳು ಸಿಗ್ತದೆ. ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳನ್ನು ಅವುಗಳ ಸಾಮಾನ್ಯ ಸ್ಥಿತಿಯಲ್ಲಿ ಮಾತ್ರವಲ್ಲದೆ ರೋಗಕಾರಕ ಸ್ಥಿತಿಗೆ ಒಳಪಟ್ಟಾಗಲೂ ಅಧ್ಯಯನ ಮಾಡುವಂಥದ್ದು. ಬೇರೆ ಬೇರೆ ರೀತಿಯಂತಹ ಸಮಸ್ಯೆಗಳು, ಅದು ಪರಿಸ್ಥಿತಿ ಅಂತ ಹೇಳ್ಬೋದು. ಲಾರೆನ್ಸ್ ಕೆ ಫ್ರಾಂಕ್ ಅವರ ಪ್ರಕಾರ ಗಣನೀಯ ಸಂಖ್ಯೆಯ ಜನರ ಸಂಕಷ್ಟ ಅಥವಾ ಅಸಂಗತ ವರ್ತನೆಯನ್ನು ನಾವು ನಿವಾರಣೆ ಮಾಡಬೇಕು ಅಥವಾ ಸರಿಪಡಿಸಬೇಕು ಎಂದು ಭಾವಿಸುವುದಿದ್ದರೆ ಅದನ್ನು ಒಂದು ಸಾಮಾಜಿಕ ಸಮಸ್ಯೆ ಎಂದು ವ್ಯಾಖ್ಯಾನಿಸಬಹುದು. ಹರ್ಟನ್ ಮತ್ತು ಲೆಸ್ಲಿಯವರ ಪ್ರಕಾರ ಗಣನೀಯ ಸಂಖ್ಯೆಯ ಜನರ ಮೇಲೆ ತೀರಾ ಅನಪೇಕ್ಷಣೀಯ ಎಂಬಂತಹ ರೀತಿಯಲ್ಲಿ ಸಾಮಾಜಿಕ ಪರಿಸ್ಥಿತಿಯೊಂದು ಪ್ರಭಾವ ಬೀರುವಂತಿದ್ದರೆ ಅಂತಹ ಪರಿಸ್ಥಿತಿಯನ್ನು ಸರಿಪಡಿಸಲು ಸಾಮೂಹಿಕವಾದ ಸಾಮಾಜಿಕ ಕ್ರಿಯೆಯ ಮುಖಾಂತರ ಏನನ್ನಾದರೂ ಮಾಡಬಹುದು ಎಂದು ಭಾವಿಸುತ್ತಿದ್ದರೆ ಅದನ್ನು ಒಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಬೋದು. ಸ್ಯಾಮುಯೆಲ್ ಕುಯಿನಿಗ್ರವರ ಪ್ರಕಾರ ಸಮಾಜದ ಸ್ಥಾಪಿತ ರೀತಿ ನೀತಿಗಳಿಗೆ ಆತಂಕಕಾರಿಯಾದ ಅಥವಾ ಸಮಾಜದ ಕ್ಷೇಮಾಭಿವೃದ್ಧಿಗೆ ಬೆದರಿಕೆಯನ್ನೊಡ್ಡುವ ಸ್ಥಿತಿ ಅಥವಾ ಪರಿಸ್ಥಿತಿಗಳಿದ್ದು ಅವುಗಳನ್ನು ಉಪಶಮನಗೊಳಿಸುವ ಅಥವಾ ನಿವಾರಣೆ ಮಾಡುವ ಅಗತ್ಯತೆ ಇದ್ದರೆ ಅಂತಹ ಪರಿಸ್ಥಿತಿಗಳನ್ನು ಸಾಮಾಜಿಕ ಸಮಸ್ಯೆಗಳು ಎಂದು ಹೇಳ್ಬೋದು. ರಾಬರ್ಟ್ ನಿಸ್ಬೆಟ್ ಅವರ ಪ್ರಕಾರ ಸಾಮಾಜಿಕ ವ್ಯವಸ್ಥೆಯೊಂದರ ಗಣನೀಯ ಭಾಗವು ಸಮಾಜ ಒಪ್ಪಿತ ನಿಯಮ ಅಥವಾ ನಿಯಮಗಳ ಉಲ್ಲಂಘನೆಯಾಗಿದೆ ಎಂಬುದಾಗಿ ಪರಿಗಣಿಸುವ ವರ್ತನೆಯ ರೂಪವೊಂದನ್ನು ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಬೋದು. ಇದು ಸಾಮಾಜಿಕ ಸಮಸ್ಯೆಯ ಅರ್ಥ ಅಂತ ಬಂದಾಗ ನಾವು ಅರ್ಥದ ಜೊತೆಗೆ ವ್ಯಾಖ್ಯೆಗಳನ್ನು ಕೂಡ ಬರಿತಾ ಹೋಗಬೇಕು ಸ್ನೇಹಿತರೆ. ಇವಿಷ್ಟು ನಾವು ಇವತ್ತಿಗೆ ನೋಡಿದೆವು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಾಮಾಜಿಕ ಸಮಸ್ಯೆಗಳ ಸ್ವರೂಪದ ಬಗ್ಗೆ ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.